ಇನ್ನು ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯ ಸಂಗ್ರಹ 200ರ ಗಡಿ ದಾಟಿದಂತಹ ಸಾಕ್ಷಿಗಳ ಸಂಖ್ಯೆ. ಸೊ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. 200 ಸಾಕ್ಷಿಗಳಿಂದ ಹೇಳಿಕೆಯನ್ನ ದಾಖಲಿಸಿದಂತ ಪೊಲೀಸರು ಭೌತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳ ಸಂಖ್ಯೆ ಸುಮಾರು 200 ಇದೆ. ಪ್ರತ್ಯಕ್ಷ, ಪರೋಕ್ಷ ಸಾಕ್ಷಿಗಳಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಕರಣದಲ್ಲಿ ಇವರೆಗೂ ಕೂಡ 180ಕ್ಕೂ ಹೆಚ್ಚು ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ. ಭೌತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳ ಸಂಖ್ಯೆ ಸುಮಾರು 200 ಇದೆ. ಪ್ರತ್ಯಕ್ಷವಾಗಿ, ಪರೋಕ್ಷ ಸಾಕ್ಷಿಗಳಿಂದಲೂ ಕೂಡ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ ಅನ್ನು ಕೂಡ ಪ್ರಕರಣದಲ್ಲಿ ಇವರಿಗೆ 180ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ. ಇದು ಸದ್ಯಕ್ಕೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷ್ಯಗಳು. ನಮ್ಮ ಕ್ರೈಮ್ ಹೆಡ್ ಕಿರಣ್ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರು. ಕಿರಣ್, ಈಗ ಸಾಕ್ಷಿಗಳ ಸಂಖ್ಯೆ ನಾವು ನೋಡ್ತಾ ಇದ್ವಿ, 100, 150, 180 ದಾಟಿ ಈಗ 200 ದಾಟಿ ಇದೆ. ಅಂದರೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿರುವಂತಹ ಸಾಕ್ಷಿಗಳು. ಸೊ ಹೇಗೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಲಾಗಿದೆ? 200 ಅಂತಂದ್ರೆ ಯಾವ್ಯಾವ ಬಗೆಯ ಸಾಕ್ಷ್ಯಗಳು ಅಂತ? ಅವಿನಾಶ್, ಬರೀ 200 ಅಲ್ಲ, ಇನ್ನೂ ಕೂಡ ಜಾಸ್ತಿ ಹೋಗ್ತಾ. ಯಾಕೆಂತಂದ್ರೆ ಇನ್ನೂ ಕೂಡ ಸಾಕಷ್ಟು ಜನ ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಈಗಾಗಲೇ ಕೊಟ್ಟಿರುವಂಥ ನೋಟಿಸ್ ಅಂದರೆ ಕಾರ್ತಿಕ್ ಏನು ಪುರೋಹಿತ್ ಇರ್ಬೋದು, ಅವನಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆಮೇಲೆ ಪವಿತ್ರ ಗೌಡನ ಸ್ನೇಹಿತೆ ಶಮತಾ, ಆಕೆಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಮಿಲನ ಪ್ರಕಾಶ್ ಅಂತ ಆತನಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ. ಅಲ್ಲಿ ಇನ್ನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಹೊಸ ಸಂಗತಿಗಳು ಹೊರಗಡೆ ಬರುತ್ತೆ. ಜೊತೆಗೆ ಮೊಬೈಲ್ನಿಂದ ಏನು ರಿಟ್ರೀವ್ ಆಗುತ್ತಾ ಆಗ ಸಂಬಂಧಪಟ್ಟಂತೆ, ಯಾಕೆಂದರೆ ಈ ಒಂದು ದರ್ಶನ್ ಕೂಡ ಈ ಕೇಸ್ ಆದ ತಕ್ಷಣ ಕೆಲವೊಂದಷ್ಟು ಮೆಸೇಜ್ಗಳನ್ನ ವಾಟ್ಸಪ್ ಮಾಡಿರ್ತಾರೆ. ಅದನ್ನು ಕೂಡ ಈ ಬಾಡಿಯನ್ನು ಡಿಸ್ಪೋಸ್ ಮಾಡೋಕ್ಕೆ ಅದು ಕೂಡ ರಿಟ್ರೀವ್ ಆದಾಗ ಅಲ್ಲಿ ಸಿಕ್ಕುವಂಥ ಕೆಲವೊಂದು ಸಾಕ್ಷಿಗಳು ಮತ್ತೆ ಆ್ಯಡ್ ಆಗ್ತಾನೆ ಹೋಗ್ತಾ ಇರುತ್ತೆ. ಆವಾಗ ಪೊಲೀಸರ ತನಿಖೆಗೆ ಇನ್ನೂ ಹೊಸ ಎವಿಡೆನ್ಸ್ಗಳು ಪೊಲೀಸರಿಗೆ ಪತ್ತೆ ಆಗುತ್ತೆ. ಹಾಗಾಗಿ 200ಕ್ಕೂ ಹೆಚ್ಚು ಎವಿಡೆನ್ಸ್, ಅದು ಇರುವ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, 164 ಸ್ಟೇಟ್ಮೆಂಟ್ ಇರ್ಬೋದು, ಜೊತೆಗೆ ಅದಲ್ಲದೆ ಮೊಬೈಲ್ನ ಕಾಲ್ ರೆಕಾರ್ಡ್ಸ್ ಇರ್ಬೋದು, ಆ ಒಂದು ಲೊಕೇಶನಲ್ಲಿ ಅಥವಾ ಯಾರೋ ಆತನಿಗೆ ಡೈರೆಕ್ಟಾಗಿ ನೋಡಿರುವಂಥದ್ದು ಆ ಸ್ಥಳಕ್ಕೆ ಬಂದಾಗ ಈ ಥರ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕೊಂಡಿದ್ದಾರೆ. ಇನ್ನೂ ಕೂಡ ಈ ಒಂದು ಸಾಕ್ಷಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ಚಾರ್ಜ್ ಶೀಟ್ ಸಬ್ಮಿಷನ್ ಮಾಡಬೇಕಾದ್ರೆ ಎಲ್ಲ ರೀತಿ, ಅದರಲ್ಲಿ ಒಂದು ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರ್ಬೋದು, ಜೊತೆಗೆ ಇದು ಏನು CCTV ಕ್ಯಾಮ್ರಾಗಳದ್ದು ಇರ್ಬೋದು, ಮೊಬೈಲ್ ಟವರ್ ಲೊಕೇಶನ್ಸ್ ಇರ್ಬೋದು, ಆಮೇಲೆ ಜೊತೆಗೆ ಮೊಬೈಲ್ ಚಾಟ್ ಮಾಡಿರುವಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಜೊತೆಗೆ ಆಡಿಯೋ ವಿಡಿಯೋ ಇರ್ಬೋದು, ಜೊತೆಗೆ ಏನು ಫೋಟೋ ವಿಡಿಯೋನ ಏನು ಶೆಡ್ಡಲ್ಲಿ ಸತ್ತ ನಂತರ ಒಂದು ಫೋಟೋನ ಮಾಡಿ ಕಳಿಸ್ಕೊಟ್ಟಿರ್ತಾರೆ ಅದು ಇರ್ಬೋದು, ಜೊತೆಗೆ ಅಲ್ಲಿಯ ಶೆಡ್ಡಲ್ಲಿ ಸುತ್ತಮುತ್ತ ಇದ್ದಂಥ ಏನು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಅವ್ರದ್ದು 164 ಇರ್ಬೋದು, ಜೊತೆಗೆ ಸ್ಪಾಟಲ್ಲಿ ಇದ್ದವ್ರೆ ಅವ್ರದ್ದು ಇರ್ಬೋದು, ಮೈಸೂರದ್ದು ಸಂಬಂಧಪಟ್ಟಂಗೆ ಚಿತ್ರದುರ್ಗದ ಅಲ್ಲಿ ಏನು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡ್ಬೇಕಾದ್ರೆ ಅಲ್ಲಿರುವಂಥ ಫುಟೇಜ್ಗಳು ಮತ್ತು ಐ ವಿಟ್ನೆಸ್ಸಲ್ಲಿ ಇರ್ಬೋದು, ಮತ್ತು ಬೆಂಗಳೂರಿಗೆ ಬಂದಾಗ ಇಲ್ಲಿ ಯಾರ್ಯಾರು ನೋಡಿದ್ರು ವೆಹಿಕಲ್ ಇರ್ಬೋದು, ಕರ್ಕೊಬಂದಂಥ ಡ್ರೈವರ್ಗಳದ್ದು ಹೇಳಿಕೆ ಇರ್ಬೋದು, ಇವೆಲ್ಲವೂ ಕೂಡ ಕಂಪ್ಲೀಟಾಗಿ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಎಲ್ಲೂ ಕೂಡ ಮಿಸ್ ಆಗಬಾರ್ದು. ಎಲ್ಲ ಎವಿಡೆನ್ಸನ್ನು ಕೂಡ ಪೊಲೀಸರು ಸಿಸ್ಟಮ್ಯಾಟಿಕ್ ಆಗಿ ಕಲೆಕ್ಟ್ ಮಾಡಿಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. ಅವಿನಾಶ್, ಕಿರಣ್ ಹಾಗೆ ಸಂಪರ್ಕದಲ್ಲಿ